ಕೆಲವೊಂದು ಕೇಸ್ಗಳು ವೈದ್ಯರಿಗೆ ಸಾಕಷ್ಟು ಬಿಗ್ ಚಾಲೆಂಜ್ ಆಗಿರ್ತದೆ. ಅಂಥದ್ದೇ ಒಂದು ಘಟನೆ ನಡೆದಿದೆ. ವೈದ್ಯರಿಗೆ ನವಜಾತ ಶಿಶುವಿನ ಜೀವ ಕಾಪಾಡುವ ಸವಾಲು. ವೈದ್ಯೋ ನಾರಾಯಣ ಹರಿ, ದೇವರಿಗೆ ಸಮಾನ ವೈದ್ಯರು ರೋಗಿಗಳ ಪಾಲಿಗೆ. ಝೀರೋ ಟ್ರಾಫಿಕ್ನಲ್ಲಿ ಕೊಪ್ಪಳ ಟು ಹುಬ್ಳಿ ಕಿಮ್ಸ್ಗೆ ಶಿಫ್ಟ್ ಆಗಿದೆ. 5 ಆಂಬ್ಯುಲೆನ್ಸ್ಗೆ ಪೊಲೀಸ್ ಭದ್ರತೆಯನ್ನು ಅಲ್ಲಿ ಕೊಟ್ಟಿದ್ದಾರೆ. ಭದ್ರತೆ ಜೊತೆ ಝೀರೋ ಟ್ರಾಫಿಕ್ ವ್ಯವಸ್ಥೆ. ಹೆರಿಗೆ ಸಂದರ್ಭದಲ್ಲಿ ಶಿಶುವಿನ ಕರುಳು ಹೊರಗಡೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಕೊಪ್ಪಳದ ತಾಯಿ ಮಕ್ಕಳ ಆಸ್ಪತ್ರೆಯಿಂದ ಕಿಮ್ಸ್ಗೆ ಶಿಶುವನ್ನು ರವಾನೆ ಮಾಡಿದ್ದಾರೆ. ಕಳೆದ ತಡರಾತ್ರಿ ಕುಕನೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಗು ಜನಿಸುತ್ತೆ. ಇನ್ನು ಗುತ್ತೂರಿನ ಮಲ್ಲಪ್ಪ ಮತ್ತು ವಿಜಯಲಕ್ಷ್ಮಿ ದಂಪತಿಯ ಗಂಡು ಮಗು ಸಾವು ಬದುಕಿನ ಮಧ್ಯೆ ಕಂದಮ್ಮ ಈಗ ಹೋರಾಡ್ತಾ ಇದೆ. ವೈದ್ಯರಿಗೆ ನಿಜಕ್ಕೂ ಇದೊಂದು ಬಿಗ್ ಚಾಲೆಂಜ್. ಇದು ಇಂತಹ ಸಾಕಷ್ಟು ಕ್ರಿಟಿಕಲಲ್ಲಿದ್ದಂತಹ ಮಕ್ಕಳನ್ನು ಬದುಕಿಸಿದಂತಹ ಅನೇಕ ಉದಾಹರಣೆಗಳಿದ್ದಾವೆ. ಯಾಕಂದರೆ ಹೃದಯನ್ನೇ ಒಂದು ದೇಹದಿಂದ ಮತ್ತೊಂದು ಹೃದಯಕ್ಕೆ ಅದು ಜೋಡಣೆ ಮಾಡಿದಂತಹ ಉದಾಹರಣೆ ಕೂಡ ನಮ್ಮ ಬಳಿ ಇದೆ. ಜಿಲ್ಲಾ ಹಾಸ್ಪಿಟ್ಲಿಂದ ಸರ್, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಿಂದ 5 ತಾಸಿನ ಬೇಬಿಯನ್ನು ಹುಬ್ಳಿ ಕಿಮ್ಸ್ಗೆ ಶಿಫ್ಟ್ ಮಾಡ್ತಾ ಇದ್ದೀವಿ ಸರ್. ಲಿವರು ಮತ್ತು ಕಿಡ್ನಿ ಹೊರಗಡೆ ಬಂದಿರೋದ್ರಿಂದ ಎಮರ್ಜೆನ್ಸಿ ಸರ್ಜರಿ ಇರೋದ್ರಿಂದ ಅಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ ಸರ್. ನಿಮಿಷ ಅಂತ ಏನಿಲ್ಲ ಸರ್, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ವೇಗವಾಗಿ ಹೋಗಿ ಮುಟ್ಸೋ ಕೆಲಸ ನಾವು ಮಾಡ್ತೀವಿ. ಹಾಂ ಸರ್, ಇಲ್ಲಿಂದ ಒಂದು ವೆಹಿಕಲ್ ಇಲ್ಲಿಂದ 5-6 ವೆಹಿಕಲ್ ನಮ್ದು AKRS ಟೀಮ್ ಕಡೆಯಿಂದ ಬರ್ತಾ ಇದಾವೆ ಸರ್. ನಮ್ದು ವೈದ್ಯಕೀಯ ಇಲಾಖೆ ಕಡೆಯಿಂದ ಏನಂತಂದ್ರೆ ಒಂದು ವೆಹಿಕಲ್ ಬರ್ತಾ ಇದೆ ಸರ್. ಅದು ಕುಕ್ನೂರ್ ಹತ್ರ ಕುಕ್ನೂರ್ ತಾಲೂಕು ಬೂದ್ಗುಂಪಿ ಅನ್ನೋ ಒಂದು ಗ್ರಾಮದ ಸರ್ ಅದು ಬೇಬಿ. ಅಂದಾಜು ಅಲ್ಲಿ ಟ್ರಾಫಿಕ್ ಮೇಲೆ ಡಿಪೆಂಡ್ ಆಗಿತ್ತು ಸರ್. 120, 140 ಮಟನೂ ಹೋಗ್ಬೋದು. ಜಿಲ್ಲಾ ಹಾಸ್ಪಿಟ್ಲಿಂದ ಸರ್, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಿಂದ 5 ತಾಸಿನ ಬೇಬಿಯನ್ನು ಹುಬ್ಳಿ ಕಿಮ್ಸ್ಗೆ ಶಿಫ್ಟ್ ಮಾಡ್ತಾ ಇದ್ದೀವಿ ಸರ್. ಲಿವರು ಮತ್ತು ಕಿಡ್ನಿ ಹೊರಗಡೆ ಬಂದಿರೋದ್ರಿಂದ ಎಮರ್ಜೆನ್ಸಿ ಸರ್ಜರಿ ಇರೋದ್ರಿಂದ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಶುಕ್ರಾಜ್ ಕೊಡ್ತಾ ಹೋಗ್ತಾರೆ. ಶುಕ್ರಾಜ್, ವೈದ್ಯಕೀಯ ಲೋಕಕ್ಕೆ ಕೆಲವೊಂದು ರೋಗಿಗಳ ಕೇಸ್ಗಳು ಸಾಕಷ್ಟು ಚಾಲೆಂಜ್ ಆಗಿ ಇರ್ತದೆ. ಈಗ ಈ ಸಣ್ಣ ಶಿಶುವಿನ ವಿಚಾರದಲ್ಲೂ ವೈದ್ಯರಿಗೆ ದೊಡ್ಡ ಚಾಲೆಂಜ್ ಇದು. ಈಗ ಸದ್ಯಕ್ಕೆ ಏನಿದೆ ಅಪ್ಡೇಟ್ಸ್ ಶುಕ್ರಾಜ್? ವೈದ್ಯ ಲೋಕಕ್ಕೆ ಈ ಒಂದು ಪ್ರಕರಣ ಒಂದು ದೊಡ್ಡ ಚಾಲೆಂಜ್ ಅಂತ ಹೇಳ್ಬೋದು. ಏನು ನಿನ್ನೆ ಕೊಪ್ಪಳ ಜಿಲ್ಲೆ ಒಂದು ಕುಕ್ನೂರು ತಾಲೂಕು ಆಸ್ಪತ್ರೆಯಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಮಲ್ಲಪ್ಪ ಮತ್ತು ವಿಜಯಲಕ್ಷ್ಮಿ ಅನ್ನೋ ದಂಪತಿಗೆ ಈ ಒಂದು ಗಂಡು ಮಗು ಜನನವಾಗಿರುತ್ತೆ. ಆದ್ರೆ ಈ ಹೆರಿಗೆ ಸಮಯದಲ್ಲಿ ಏನು ಮಗುವಿನ ಕರಡು ಹೊರಗಡೆ ಬಂದಿರುತ್ತೆ. ಈ ಸಂದರ್ಭದಲ್ಲಿ ಕೂಡಲೇ ಅವರು ಕೊಪ್ಪಳ ಜಿಲ್ಲಾಸ್ಪತ್ರೆ ವೈದ್ಯಾಧಿಕಾರಿಗಳಿಗೆ ಈ ಒಂದು ಮಾಹಿತಿಯನ್ನು ತಿಳಿಸ್ತಾರೆ. ಕೂಡಲೇ ಏನು ಕುಕ್ನೂರು ತಾಲೂಕು ಆಸ್ಪತ್ರೆಯಿಂದ ಕೊಪ್ಪಳ ಜಿಲ್ಲಾಸ್ಪತ್ರೆಗೆ ಕೂಡ ಮಗುವನ್ನು ಕರ್ಕೊಂಡು ಬರಲಾಗುತ್ತೆ. ಏನು ಜಿಲ್ಲಾಸ್ಪತ್ರೆಗೆ ಅಷ್ಟೊಂದು ಸೌಲಭ್ಯ ಇಲ್ಲದ ಕಾರಣ ಇದು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಎಷ್ಟೇ ಆಗ್ಲಿ ಇದನ್ನು ಚಿಕಿತ್ಸೆಗಾಗಿ ಕಳಿಸ್ಬೇಕಂತ ಒಂದು ಎಲ್ಲ ವೈದ್ಯಾಧಿಕಾರಿಗಳು ಕೂಡ ನಿರ್ಧಾರ ಮಾಡ್ತಾರೆ. ಆದ್ರೆ ಈ ಒಂದು ನಿರ್ಧಾರದಲ್ಲಿ ಸುಮಾರು ಅಂದ್ರೆ ಕೊಪ್ಪಳದಿಂದ ಹುಬ್ಳಿಗೆ ತಲುಪಬೇಕಂದ್ರೆ ಸುಮಾರು 120 ಕಿಲೋಮೀಟರ್ ದೂರದ ಅಂತರ ಇರುತ್ತೆ. ಹೈವೇ ಇಲ್ಲಿ ನಮ್ಗೆ ಅದೃಷ್ಟವಶಾತ್ ಕೊಪ್ಪಳದಿಂದ ಹುಬ್ಳಿಗೆ ಹೈವೇ ಇರೋದ್ರಿಂದ ಜೀರೋ ಟ್ರಾಫಿಕ್ ನಲ್ಲಿ ಹೋಗಲು ಸಾಕಷ್ಟು ಅನುಕೂಲ ಕೂಡ ಆಗುತ್ತೆ ಅನ್ನೋ ಒಂದು ನಿರ್ಧಾರ ಅವರು ಮಾಡ್ತಾರೆ. ಇದೇ ನಿರ್ಧಾರವನ್ನು ಇವತ್ತು ಏನು ಬೆಳಗ್ಗೆ 9:30ಕ್ಕೆ ಸುಮಾರು 5 ಆಂಬ್ಯುಲೆನ್ಸ್ ಮೂಲಕ ನವಜಾತ ಶಿಶುವನ್ನು ಈಗ ಹುಬ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಜೀರೋ ಟ್ರಾಫಿಕ್ ನಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ನಾವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಸುಮಾರು 5 ಆಂಬ್ಯುಲೆನ್ಸ್ಗಳು ಯಾಕೆ ಇಲ್ಲಿ ತೆಗೆದುಕೊಂಡು ಹೋಗ್ತಿದ್ದಾರೆ ಅಂದ್ರೆ ಮಧ್ಯದಲ್ಲಿ ಏನಾದ್ರೂ ಆಕ್ಸಿಜನ್ ಲೆವೆಲ್ ಆಯ್ತು ಅಥವಾ ವೈದ್ಯಕೀಯ ಸಂಬಂಧಪಟ್ಟಂತ ಉಪಕರಣಗಳಾಯ್ತು, ಅವು ಇನ್ನಿತರ ಆಂಬ್ಯುಲೆನ್ಸ್ ಗಳಲ್ಲಿ ಅದನ್ನ ಇಟ್ಕೊಂಡು ಮಗುವನ್ನು ಒಂದು ಆಂಬ್ಯುಲೆನ್ಸ್ ನಲ್ಲಿ ಇಟ್ಕೊಂಡು ಜೀರೋ ಟ್ರಾಫಿಕ್ ನಲ್ಲಿ ಈಗ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಸಾಥ್ ನೀಡ್ತಾ ಇದೆ. ಯಾಕಂದ್ರೆ ಕೊಪ್ಪಳದಿಂದ ಗದಗ್ ಹೋಗ್ಬೇಕಾದ್ರೆ ಗದಗ್ನ ಪೊಲೀಸರು ಮತ್ತು ಗದಗ್ ನಂತರ ಹುಬ್ಳಿಯ ಪೊಲೀಸರು ಕೂಡ ಈ ಒಂದು ಆಂಬ್ಯುಲೆನ್ಸ್ ಉದ್ದಕ್ಕೂ ಕೂಡ ಟ್ರಾಫಿಕ್ ಝೀರೋ ಮಾಡುವಲ್ಲಿ ಅವರು ಕೂಡ ಸಾಕಷ್ಟು ಸಾಥ್ ನೀಡ್ತಾ ಇದ್ದಾರೆ ಅನ್ನೋ ಈಗ ಕೊಪ್ಪಳ ಜಿಲ್ಲಾ SP ಅವರು ಕೂಡ ಹೇಳಿರ್ತಕ್ಕಂಥದ್ದು. ಒಟ್ಟಾರೆ ಈ ಒಂದು ಪ್ರಕರಣ ಏನಿದೆ ವೈದ್ಯಕೀಯ ಲೋಕಕ್ಕೆ ಸವಾಲಾಗಿರ್ತಕ್ಕಂಥದ್ದು. ವೈದ್ಯರು ಹೇಳಿರೋ ಪ್ರಕಾರ ಈ ಒಂದು ಮಗುವನ್ನು ಹೇಗಾದ್ರೂ ಮಾಡಿ ನಾವು ಜೀವಂತ ಬದುಕಿಸ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೂಡ ಅವರು ನೀಡಿರತಕ್ಕಂಥದ್ದು. ಸಚಿನ್, ಧನ್ಯವಾದ ಶುಕ್ರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬರೀ